ಜೈಲು ಒಳಗಿನ ಚಿತ್ರಣ ಹೇಗಿರುತ್ತೆ ಒಮ್ಮೆ ನೋಡ್ಬೇಕಲ್ವಾ? ಇದು ಸಾಮಾನ್ಯ ಜನರ ಕುತೂಹಲವಾಗಿರುತ್ತೆ. ಕೆಟ್ಟ ಕುತೂಹಲ ಅಂತ ಬೇಕಿದ್ರು ಅಂದ್ಕೊಳ್ಳಿ. ಈ ಕುತೂಹಲ ನೀಗಿಸಲಿದೆ ಅಶ್ವವೇಗ ನ್ಯೂಸ್. ಜೈಲ್ ಎಂಟ್ರಿಯಿಂದ ಹಿಡಿದು ಕಿಚನ್ ವರೆಗೂ ಕೂಡ ಹೇಗಿರುತ್ತೆ ಜೈಲು ಒಳಗಿನ ಚಿತ್ರಣ ಒಮ್ಮೆ ನೋಡ್ಬೇಕಲ್ವಾ? ಪ್ರವೇಶ ಇರುವುದಿಲ್ಲ. ಸ್ಕ್ರೀನಿಂಗ್ ಏರಿಯಾದಿಂದ ಹಿಡಿದು ಕಂಪ್ಲೀಟ್ ಆದಂತಹ ಚಿತ್ರಣ. ಕೆಟ್ಟ ಕುತೂಹಲ ಅಂತ ಬೇಕಿದ್ರು ಅಂದ್ಕೊಳ್ಬಹುದು. ಕಂಪ್ಲೀಟ್ ಚಿತ್ರಣ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಲಭ್ಯವಾಗಿರುವಂಥದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಜೈಲು ಒಳಗಿನ ಚಿತ್ರಣ ಹೇಗಿರುತ್ತೆ? ಇದು ಸಾಮಾನ್ಯ ಜನರ ಕುತೂಹಲ ಕೂಡ ಹೌದು. ಕೆಟ್ಟ ಕುತೂಹಲ ಅಂತ ಬೇಕಿದ್ರು ಕೂಡ ಅಂದ್ಕೊಳ್ಳಿ, ಪರವಾಗಿಲ್ಲ. ಈ ಕುತೂಹಲ ನೀಗಿಸಲಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಜೈಲ್ ಎಂಟ್ರಿಯಿಂದ ಹಿಡಿದು ಕಿಚನ್ ವರೆಗೂ ಕೂಡ. ಜೈಲ್ ಎಂಟ್ರಿ, ಸ್ಕ್ರೀನಿಂಗ್ ಏರಿಯಾ, ವಿಸಿಟರ್ಸ್ ಮೀಟಿಂಗ್ ಸ್ಪಾಟ್ ಎಲ್ಲವೂ ಕೂಡ. ಜೈಲ್ ಔಟರ್ ಏರಿಯಾ, ಜೈಲ್ ಕಿಚನ್, ಕೈದಿಗಳ ಬ್ಯಾರಕ್, ಸ್ಕ್ರೀನಿಂಗ್ ಏರಿಯಾದಿಂದ ಹಿಡಿದು ಕೈದಿಗಳ ಬ್ಯಾರಕ್ ವರೆಗೂ ಕೂಡ ಕಂಪ್ಲೀಟ್ ಚಿತ್ರಣವನ್ನ ತೋರಿಸಲಾಗುತ್ತೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಒಂದು ರೀತಿಯಾಗಿ ಸಾಮಾನ್ಯ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ, ಒಳಗಿನ ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದು. ಇನ್ನು ಜೈಲಿನ ಯಾವ ಮೂಲೆಯಲ್ಲಿ ಏನ್ ನಡೆಯುತ್ತೆ, ನಟ ದರ್ಶನ್ ಬ್ಯಾರಕ್ ಬಳಿ ಏನ್ ನಡೀತಾ ಇದೆ, ಯಾವ ಕೈದಿಯ ಭೇಟಿಗೆ ಯಾರು ಬಂದ್ರು, ಜೈಲ್ ಕಿಚನ್ಗೆ ಯಾರ್ಯಾರು ಬಂದು ಹೋದ್ರು, ವಿಚಾರಣಾಧೀನ ಸಜಾ ಕೈದಿಗಳ ಬ್ಯಾರಕ್ ಕತೆ ಏನು, ಜೈಲ್ ಮಹಿಳಾ ಬ್ಯಾರಕ್ ಬಳಿ ಏನ್ ಚಟುವಟಿಕೆಗಳು ಏನ್ ನಡೀತಾ ಇದೆ, ಜೈಲ್ ಔಟರ್ ಏರಿಯಾದಲ್ಲಿ ಏನ್ ಚಟುವಟಿಕೆ ನಡೆಯುತ್ತೆ, ಹೀಗೆ ಪ್ರತಿಯೊಂದು ಏರಿಯಾ ಮೇಲೂ ಕೂಡ ಸಿಸಿಟಿವಿ ಕಣ್ಗಾವಲಲ್ಲಿದೆ. ಜೈಲ್ ಬಾಸ್ ಅಲೋಕ್ ಕುಮಾರ್ ನಿಗಾದಲ್ಲಿ ಪರಪ್ಪನ ಅಗ್ರಹಾರ ಇರುವಂಥದ್ದು. ಇದು ಕೇವಲ ಪರಪ್ಪನ ಅಗ್ರಹಾರ ಜೈಲಿನ ಕಥೆಯಲ್ಲ. ಜೈಲಿನ ಯಾವ ಮೂಲೆಯಲ್ಲಿ ಏನೇನ್ ನಡೀತಾ ಇದೆ, ಕಂಪ್ಲೀಟ್ ಚಿತ್ರಣ. ಜೈಲು ಒಳಗಿನ ಚಿತ್ರಣ ಹೇಗಿರುತ್ತೆ, ಸಾಮಾನ್ಯ ಜನರ ಕುತೂಹಲ ನೀಗಿಸಲಿದೆ ನಿಮ್ಮ ಅಶ್ವವೇಗ ನ್ಯೂಸ್. ಎಕ್ಸ್ಕ್ಲೂಸಿವ್ ದೃಶ್ಯ ಮಿಸ್ ಮಾಡಬೇಡಿ. ಯಾವ ಮೂಲೆಯಲ್ಲಿ ಏನೇನ್ ನಡೀತಾ ಇದೆ, ನಟ ದರ್ಶನ್ ಬ್ಯಾರಕ್ ಬಳಿ ಏನ್ ನಡೀತಾ ಇದೆ, ಯಾವ ಕೈದಿಯ ಭೇಟಿಗೆ ಯಾರು ಬಂದಿದ್ದಾರೆ, ಜೈಲ್ ಕಿಚನ್ಗೆ ಯಾರ್ಯಾರು ಬಂದು ಹೋದ್ರು, ಯಾರೆಲ್ಲ ಭೇಟಿ ಮಾಡಿದ್ರು, ಮಾತುಕತೆಗಳನ್ನ ಆಡಿದ್ರ, ವಿಚಾರಣಾಧೀನ ಸಜಾ ಕೈದಿಗಳ ಬ್ಯಾರಕ್ ಕತೆ ಏನಾಗಿರುತ್ತೆ, ಜೈಲ್ ಮಹಿಳಾ ಅಧಿಕಾರಿ ಮಹಿಳಾ ಬ್ಯಾರಕ್ ಬಳಿ ಏನೇನೆಲ್ಲ ನಡೀತಾ ಇದೆ, ಜೈಲ್ ಔಟರ್ ಏರಿಯಾದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಹೀಗೆ ಪ್ರತಿಯೊಂದು ಏರಿಯಾ ಮೇಲೂ ಕೂಡ ಸಿಸಿಟಿವಿ ಕಣ್ಗಾವಲಿಟ್ಟಿದೆ. ಸಿಸಿಟಿವಿ ಕಣ್ಗಾವಲಲ್ಲಿ ಎಲ್ಲ ಏರಿಯಾಗಳು ಕೂಡ ಇರುವಂಥದ್ದು. ಅಲೋಕ್ ಕುಮಾರ್ ನಿಗದಲ್ಲಿ ಪರಪ್ಪನ ಅಗ್ರಹಾರ ಇದೆ. ಇದು ಕೇವಲ ಪರಪ್ಪನ ಅಗ್ರಹಾರ ಅಲ್ಲ, ಜೈಲಿನ ಕಥೆ ಅಲ್ಲ. ಮೈಸೂರಿನಿಂದ ಹಿಡಿದು ಬೆಳಗಾವಿ, ಹಿಂಡಲಗ ಜೈಲಿಗೂ ಕೂಡ ಸಿಸಿಟಿವಿ ನಿಗಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಕೂತು ಎಲ್ಲವನ್ನೂ ಕೂಡ ನೋಡ್ತಾರೆ ಜೈಲ್ ಬಾಸ್ ಅಲೋಕ್. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ನೀವು. ಜೈಲಿನಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು, ಯಾವ ಕೈದಿಯ ಭೇಟಿಗೆ ಯಾರು ಬಂದು ಹೋದ್ರು, ಕೈದಿಗಳ ಬ್ಯಾರಕ್ ಹೇಗಿರುತ್ತೆ, ಸ್ಕ್ರೀನಿಂಗ್ ಏರಿಯಾ ಹೇಗಿರುತ್ತೆ, ವಿಸಿಟರ್ಸ್ ಮೀಟಿಂಗ್ ಹೇಗಿರುತ್ತೆ, ಜೈಲ್ ಔಟರ್ ಏರಿಯಾ, ಜೈಲ್ ಕಿಚನ್ ಕೂಡ ಇದೆ. ಜೈಲ್ ಎಂಟ್ರಿಯಿಂದ ಹಿಡಿದುಬಿಟ್ಟು ವಿಸಿಟರ್ಸ್ ಮೀಟಿಂಗ್ವರೆಗೂ ಕೂಡ ಕಂಪ್ಲೀಟ್ ಆದಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸೊ ಎಲ್ಲವೂ ಕೂಡ ಅಬ್ಸರ್ವೇಷನ್ ಅಲ್ಲಿ ಇರುತ್ತೆ. ಜೈಲ್ ಬಾಸ್ ಅಂತಾನೆ ಹೇಳ್ತಾರೆ ಅಲೋಕ್ ಕುಮಾರ್ಗೆ. ಪ್ರತಿಯೊಂದು ಏರಿಯಾ ಕೂಡ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರುತ್ತೆ. ಬಿಕಾಸ್ ಈ ಹಿಂದೆ ಒಂದಷ್ಟು ತಪ್ಪುಗಳಾಯಿತು, ಒಂದಷ್ಟು ಫೋಟೋಸ್ಗಳು ಏನು ಲೀಕ್ ಆಯಿತು, ಮದ್ಯಪಾನ ಧೂಮಪಾನ ಮಾಡ್ತಾ ಇರುವಂಥದ್ದು, ಡಾನ್ಸ್ ಮಾಡ್ತಾ ಇರುವಂಥದ್ದು, ವಿಡಿಯೋ ಕಾಲ್ ಮಾಡ್ತಾ ಇರುವಂಥದ್ದು, ಖೈದಿಗಳ ಬಳಿ ಮೊಬೈಲ್ ಇರುವಂಥದ್ದು, ಮನೆಯೂಟವನ್ನು ತಲುಪಿಸ್ತಾ ಇರುವಂಥದ್ದು. ಸೊ ಇದೆಲ್ಲ ಆದ ಬಳಿಕ ಐ ಥಿಂಕ್ ಈ ರೀತಿಯಾದಂತಹ ಒಂದು ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ ಅಂತ ಅನ್ಸುತ್ತೆ. ಯಾವ ಕೈದಿ ಯಾರ ಭೇಟಿಗೆ ಬಂದಿದ್ದಾರೆ ಕಂಪ್ಲೀಟ್ ಆಗಿ ನೋಡ ಸಿಗ್ಬೋದು. ಇದೆಲ್ಲವೂ ಕೂಡ ಸಿಸಿಟಿವಿ ಫುಟೇಜಸ್.
ಜೈಲಾಧಿಕಾರಿಯಾದಂತಹ ಜೈಲಿನ ಬಾಸ್ ಅಲೋಕ್ ಕುಮಾರ್ ಅವರ ಅಬ್ಸರ್ವೇಷನಲ್ಲಿ ಕಂಪ್ಲೀಟ್ ಜೈಲ್ ಇರುತ್ತೆ. ಸೊ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಲಭ್ಯವಾಗಿರುವಂಥದ್ದು. ಜೈಲ್ ಎಂಟ್ರಿಯಿಂದ ಹಿಡಿದುಬಿಟ್ಟು ವಿಸಿಟರ್ಸ್ ಮೀಟಿಂಗ್ವರೆಗೂ ಕೂಡ ಏನೆಲ್ಲ ನಡೆಯುತ್ತೆ ಕಂಪ್ಲೀಟ್ ಆದಂತಹ ದೃಶ್ಯಗಳು ನಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಮಾತ್ರ ಲಭ್ಯ ಆಗಿದೆ. ಜೈಲ್ ಬಾಸ್ ಅಲೋಕ್ ಕುಮಾರ್ ನಿಗಾದಲ್ಲಿ ಈ ಕಂಪ್ಲೀಟ್ ಜೈಲ್ ಇದೆ. ಸೊ ಇದು ಬೆಂಗಳೂರು ಜೈಲಿನ ಕತೆ ಮಾತ್ರ ಅಲ್ಲ, ಮೈಸೂರಲ್ಲೂ ಕೂಡ, ಬೆಳಗಾವಿ ಹಿಂಡಲಗ ಜೈಲಿಗೂ ಕೂಡ ಇದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ. ಸಿಸಿಟಿವಿ ಫುಟೇಜಸ್, ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀವು ಪರದೆಯ ಮೇಲೆ ಗಮನಿಸ್ತಾ ಇರುವಂತಹ ದೃಶ್ಯಗಳು ಎಕ್ಸ್ಕ್ಲೂಸಿವ್ ದೃಶ್ಯಗಳು, ನಿಮ್ಮ ಅಶ್ವವೇಗ ನ್ಯೂಸ್ಗೆ ಮಾತ್ರ ಲಭ್ಯವಾಗಿರುವಂತಹ ದೃಶ್ಯಾವಳಿಗಳು, ಸಿಸಿಟಿವಿ ಫುಟೇಜಸ್. ಬೆಂಗಳೂರಿನಲ್ಲಿ ಕೂತು ಎಲ್ಲವನ್ನು ಕೂಡ ನೋಡ್ತಾರೆ ಜೈಲ್ ಬಾಸ್ ಅಲೋಕ್. ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಚಿತ್ರಣ ಡಿಜಿಪಿ ಅಂಗೈಯಲ್ಲಿ. ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿಜಿಪಿ. ಇನ್ನು ಮುಂದೆ ಜೈಲಿನ ಒಳಗೆ ಮೊಬೈಲ್ ಗಾಂಜಾ ಹೋಗುವ ಮಾತೇ ಇಲ್ಲ. ಜೈಲು ಒಳಗಿರೋ ಮೊಬೈಲ್ ಗಾಂಜಾ ಪತ್ತೆ ಮಾಡಿದ್ರೆ ಅಲ್ಲಿಗೆ ಎಲ್ಲ ಬಂದಾಗುತ್ತೆ. ರಾಜ್ಯದ ಎಲ್ಲ ಜೈಲುಗಳು ಸಂಪೂರ್ಣವಾಗಿ ಡಿಜಿಪಿ ಸಿಸಿಟಿವಿ ಕಣ್ಗಾವಲಿನಲ್ಲಿದೆ. ಕೇವಲ ಪರಪ್ಪನ ಅಗ್ರಹಾರ ಜೈಲಲ್ಲೇ 380 ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ. ಚೇಂಬರ್ನಲ್ಲೇ ಕೂತು ಸ್ಕ್ರೀನಿಂಗ್ನಿಂದ ಹಿಡಿದು ಎಲ್ಲ ಕಡೆ ಕೂಡ ಅಲೋಕ್ ನಿಗಾ ವಹಿಸಿದ್ದಾರೆ. ಎಲ್ಲಾದರೂ ತಪ್ಪು ಕಂಡ್ರೆ ಅಲರ್ಟ್ ಮಾಡಲಿದ್ದಾರೆ ಜೈಲ್ ಬಾಸ್ ಅಲೋಕ್. ಅಧಿಕಾರಿಗಳ ಕಳ್ಳಾಟ, ಖೈದಿಗಳ ಚಲನವಲನವನ್ನು ಆಗಾಗ್ಗೆ ಗಮನಿಸ್ತಾ ಇರ್ತಾರೆ. ತಪ್ಪು ಕಂಡು ಬಂದ ತಕ್ಷಣ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಜೈಲ್ ಬಾಸ್ ಅಲೋಕ್ ಕುಮಾರ್ ಚೇಂಬರ್ ಈಗ ಜೈಲ್ ಕಮಾಂಡ್ ಸೆಂಟರ್ ಆಗಿ ಹೋಗಿದೆ. ಇತ್ತೀಚೆಗೆ ದರ್ಶನ್ ಭೇಟಿಯಾಗಿದ್ದಾರೆ ಕಾನ್ಸ್ಟೇಬಲ್ ಕೂಡ, ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಸಿಸಿಟಿವಿ ಮೂಲಕ ಎಲ್ಲ ವಾಚ್ ಮಾಡ್ತಾ ಇರ್ತಾರೆ ಅಲೋಕ್ ಕುಮಾರ್. ಎಲ್ಲೂ ಕೂಡ ಯಾವುದೇ ಎಡವಟ್ಟಾಗೋದಕ್ಕೆ ಸಾಧ್ಯ ಇಲ್ಲ. ಅಶ್ವವೇಗ ನ್ಯೂಸ್ನಲ್ಲಿ ಸಿಸಿಟಿವಿ ವಿಡಿಯೋ ಪ್ಲೇ ಮಾಡಿ ವಿವರಿಸಿದಂತಹ ಅಲೋಕ್ ಕುಮಾರ್. ಪರಪ್ಪನ ಅಗ್ರಹಾರ ಜೈಲಿನ ಸಂಪೂರ್ಣ ಚಿತ್ರಣ ಡಿಜಿಪಿ ಅಂಗೈಲಿರುತ್ತೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಇನ್ನು ಮುಂದೆ ಜೈಲಿನ ಒಳಗೆ ಮೊಬೈಲ್ ಗಾಂಜಾ ಹೋಗೋ ಮಾತೇ ಇಲ್ಲ. ಈ ಹಿಂದೆ ನೋಡಿದ್ವಿ ನಾವು ಅದೆಲ್ಲವನ್ನು ಕೂಡ. ಜೈಲು ಒಳಗಡೆ ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಬ್ಯಾರೆಕ್ ಬಳಿ ಎಲ್ಲ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಎಲ್ಲವನ್ನು ಕೂಡ ಅಲೋಕ್ ಬೆಂಗಳೂರಿನಲ್ಲೇ ಕೂತು ಎಲ್ಲವನ್ನು ಕೂಡ ನಿಗಾ ವಹಿಸಿರ್ತಾರೆ. ಸೊ ನೋಡ್ತಾ ಇರ್ಬೋದು ನಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಜೈಲು ಒಳಗಿನ ಜೈಲ್ ಕಿಚನ್ನಿಂದ ಹಿಡಿದ್ಬಿಟ್ಟು, ಬ್ಯಾರೆಕ್ನಿಂದ ಹಿಡಿದ್ಬಿಟ್ಟು, ಎಂಟ್ರಿಯಿಂದ ಹಿಡಿದ್ಬಿಟ್ಟು ಯಾರೆಲ್ಲ ಭೇಟಿ ಆಗ್ತಾರೆ ಕಂಪ್ಲೀಟ್ ಆದಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಒಂದು ಕುತೂಹಲ ಇರುತ್ತೆ ಸಾಮಾನ್ಯ ಜನರಿಗೆ. ಸೊ ಹೇಗಿರುತ್ತೆ ಜೈಲಿನಲ್ಲಿ, ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಅವರಿಂದ ನೋಡ್ತಾ ಇರ್ತಾರೆ ಅವರು. ಕಿಚನ್ ರೆಡಿ ಮಾಡ್ತಾ ಇದ್ದಾರೆ, ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಇದು ರಾಗಿ ಮುದ್ದೆ ಹಂಡೆ ಸರ್. ಹಾ, ಸಾಕು ಖೈದಿಗಳು ಈಗ ಒಳಗಡೆ ಇರ್ತಾರೆ, ಈಗ ಸಿಗಲ್ಲ ನಿಮಗೆ. ಒಳಗಡೆ ಇರ್ತಾರೆ, ಲಾಕ್ ಇರ್ತಾರೆ, ಈಗ ಅದು ಸಿಗಲ್ಲ. ಮೇನ್ ಗೇಟ್ ಅಲ್ಲಿ ಚೆಕಿಂಗ್ ಆದ The right side is front gate. This one is the second gate. Left side is second. Yes. Out. Okay. ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾರೆ. ಆ ಕಡೆ ಅವರು ಇಲ್ಲ ಇರ್ತಾರೆ. ಓಕೆ.